ಈ ಪ್ರಕಟಣೆ ಪುಸ್ತಕ ಇದೊಂದು, ಇಟ್ ಇಸ್ ನಾಟ್ ಎ ಕ್ಲೋಸ್ಡ್ ಬುಕ್, ಇಟ್ ಇಸ್ ಅನ್ ಓಪನ್ ಬುಕ್. ಇದು ತೆರೆದಿರ್ತಕ್ಕಂಥ ಪುಸ್ತಕ ಇದು. ಇದು ಮೊಟ್ಟ ಮೊದಲಿಗೆ ಗ್ರೀಕ್ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತಶಕ 97-100 ಈ ಅವಧಿಯಲ್ಲಿ ಈ ಪುಸ್ತಕ ಬರೆಯಲ್ಪಟ್ಟಿದೆ. ಅಪೋಕಲಿಪ್ಸ್ ಎಂಬತಕ್ಕಂಥ ಒಂದು ಪದ, ಇದರ ಅರ್ಥ ಅಂದರೆ ತೆರೆದಿದ್ದು, ತಿಳಿಯಪಡಿಸಿದ್ದು ಅಥವಾ ಬಿಚ್ಚಿಟ್ಟಿದ್ದು. ಅಪೋಕಲಿಪ್ಸಿಸ್ ಅಂತಕ್ಕಂಥ ಪದಕ್ಕೆ ಇಂಗ್ಲಿಷ್ನಲ್ಲಿ ತೆರೆದಿದ್ದು ಅಂತ ಇದರ ಅರ್ಥ. ಪ್ರಕಟಣೆ ಅಂದ್ರೆ ಏನು? ಪ್ರಕಟಣೆ ಅಂದ್ರೆ ಇದು ಪ್ರಕಟಿಸುವಂಥದ್ದು ಮತ್ತು ತೆರೆಯಲ್ಪಟ್ಟದ್ದು. ಯಾವ ವಿಷಯದಲ್ಲಿ ಇದನ್ನ ಪ್ರಕಟಿಸ್ತದೆ? ಇದರಲ್ಲಿ ಬಹಳ ವಿಷಯಗಳಿದೆ. ಸಭೆಗಳ ವಿಷಯದಲ್ಲಿ ಮಾತಾಡ್ತದೆ, ಮುದ್ರೆಗಳ ವಿಷಯದಲ್ಲಿ ಮಾತಾಡ್ತದೆ, ಉಪದ್ರವಗಳ ವಿಷಯದಲ್ಲಿ ಮಾತಾಡ್ತದೆ, ಮೃಗಗಳ ವಿಷಯದಲ್ಲಿ ಮಾತಾಡ್ತದೆ, ಅನೇಕ ವಿಷಯಗಳು ಮಾತಾಡ್ತದೆ. ಆದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದೇಶ ಅಂದ್ರೆ, ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯ 1ನೇ ವಚನ ಹೇಳ್ತದೆ. ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಯಾವ ಪ್ರಕಟಣೆ? ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಯಾವ ಪ್ರಕಟಣೆ? ಇದರ ಒಂದು ರಹಸ್ಯ ಬೇರೆ. ಯೇಸು ಕ್ರಿಸ್ತ ಯಾರು? ನಮ್ಮ ದೇವರು. ಯೇಸು ಕ್ರಿಸ್ತ ಯಾರು? ನಮ್ಮ ರಕ್ಷಕ, ನಮ್ಮ ಅಪ್ಪ ಅಂತ ಎಲ್ಲ ಕರಿತೀವಿ. ಅಪ್ಪನ ಸುದ್ದಿನ ಮಕ್ಕಳು ಕಲಿಯೋದು ಇನ್ಯಾರು ಕಲಿತಾರೆ? ನನ್ನ ಬಗ್ಗೆ ನಾವು ಒಂದೊಂದ್ಸಲ ರಫ್ತಿ ಮಾತಾಡ್ತೇವೆ. ಅಪ್ಪನ ಸುದ್ದಿ ಮಗನಿಗೆ ಅವ ಯಾವ ಮಗ, ಅಮ್ಮ ಯಾವ ಅಪ್ಪ ಅಂತ. ಇವಾಗ ಕರೆ ಅಪ್ಪ ಹುಡುದವ್ರ ಅಂತ. ನಾನು ಯಾಕೆ ಮಾತಿಷ್ಟು ಈ ಒಂದು ರಫ್ ಮಾತಾಡ್ತಂದ್ರೆ, ಇದನ್ನ ತಿಳ್ಕೊಳ್ಳಿಕ್ಕೆ ನಾವು ಮನಸ್ಸು ಮಾಡಲ್ಲ. ಇದು ಇದ್ದಿಂದೆ ಯೇಸು ಕ್ರಿಸ್ತನ ಪ್ರಕಟಣೆ. ಅದಕ್ಕೆ ಉದ್ದೇಶ ಏನಿದೆ ಗೊತ್ತಾ? ದ ಪರ್ಪಸ್ ಆಫ್ ದಿಸ್ ಬುಕ್. ಪ್ರಕಟಣೆ ಪುಸ್ತಕದ ಮುಖ್ಯ ಉದ್ದೇಶ ಅಂದ್ರೆ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ ವಚನ 30-31 ಹೇಳ್ತದೆ, ಯೇಸು ದೇವಕುಮಾರನಿಂದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ನಿತ್ಯ ಜೀವನ ಪಡ್ಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಅರ್ಥ ಆಯ್ತಾ ಹೇಳೋದು? ಯೇಸು ಕ್ರಿಸ್ತನ ದೇವಕುಮಾರನು ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ಏನಾಗಬೇಕು? ನಿತ್ಯ ಜೀವ ಪಡ್ಕೊಳ್ಬೇಕಂತ ಇಷ್ಟೆಲ್ಲ ಬರೆದಿದೆ. ಇದು ನಿಮಗೋಸ್ಕರ ಬರೆದಿರ್ತಕ್ಕಂಥ ಪುಸ್ತಕವಾಗಿರೋದ್ರಿಂದ, ನಿಮಗೋಸ್ಕರ ತಯಾರು ಮಾಡ್ತಕ್ಕಂಥ ಪುಸ್ತಕ ಇಟ್ಟಿದ್ರಿಂದ, ಇದನ್ನ ನಾವೇ ಓದಲು ಹೋದ್ರೆ ಯಾರು ಓದ್ತಾರೆ? ಯೇಸು ಕ್ರಿಸ್ತನ ನಂಬಬೇಕು ಮತ್ತು ನಂಬಿ ನಿತ್ಯ ಜೀವನ ಹೊಂದ್ಕೊಳ್ಬೇಕಂತ ಈ ಉದ್ದೇಶಕ್ಕೋಸ್ಕರ ಈ ಪುಸ್ತಕವನ್ನು ಬರೆದಿದೆ. ಇದ್ರ ಸತ್ಯಾಂಶ ಏನ್ ಗೊತ್ತಾ? ದಯಮಾಡಿ ಬೈಬಲ್ ಯಾರು ಓದ್ತಾ ಇದ್ದೀರಿ, ಮೈಕ್ ಇಟ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಸತ್ಯಕ್ಕಾಗಿ, ಅದಕ್ಕೋಸ್ಕರ ಇದು ಡಬ್ಬರು ಮಾಡಿ ಹುಡುಗ ಪುಸ್ತಕ ಅಲ್ಲೇ ಇದು, ಹುಡುಗಾರಿ ಮಾಡ್ಕೊಂಡು ಹೋಗೋದಲ್ಲ. ಇದು ಬಹಳ ಸಮಾಧಾನದಿಂದ ಸ್ಪಷ್ಟವಾಗಿ ಕಲಿತಕ್ಕಂಥ ಒಂದು ಪುಸ್ತಕ ಇದು. ಒಂದು ತಿಳ್ಕೋಬೇಕು, ಕ್ರೈಸ್ತರು ಬಹಳ ಮಂದಿ ಬರೀ ಆಶೀರ್ವಾದ 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 ಆಶೀರ್ವಾದನ ಮಾತಾಡ್ತಾರೆ. ಆಶೀರ್ವಾದ ಜೊತೆಲಿ ಇನ್ನೊಂದು ಇದೆ, ಹಿಂಸೆನೂ ಇದೆ. ಸತ್ಯಕ್ಕಾಗಿ ನಿಮಗೆ ಹಿಂಸೆ ಆಗುತ್ತದೆ. ನೀವು ಲೋಕದವರಾದರೆ ಲೋಕ ನಿಮ್ಮನ್ನು ಪ್ರೀತಿ ಮಾಡ್ತಿತ್ತು. ನೀವು ಲೋಕದವರಲ್ಲ, ಅದಕ್ಕೋಸ್ಕರ ಲೋಕ ನಿಮಗೆ ಏನ್ ಮಾಡೋದಿಲ್ಲ, ಪ್ರೀತಿ ಮಾಡೋದಿಲ್ಲ. ಇದು ಸ್ಪಷ್ಟ ತಿಳ್ಕೊಳ್ಳಬೇಕು. ಸತ್ಯಕ್ಕಾಗಿ ಹಿಂಸೆ ಪಡ್ತಕ್ಕಂಥ ವಿಷಯದಲ್ಲಿ ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತಾಯ ಬರೆದ ಸುವಾರ್ತೆ 23ನೇ ಅಧ್ಯಾಯ ವಚನ 34ರಿಂದ ಕೆಲವು ವಚನ ಹೇಳ್ತದೆ, ಬಳಿಗೆ ಪ್ರವಾದಿಗಳನ್ನು ಜ್ಞಾನಿಗಳನ್ನು ಕಳಿಸಿದ್ದೇನೆ. ನಿಮ್ಮ ಮಧ್ಯದಲ್ಲಿ ಪ್ರವಾದಿಗಳನ್ನ ಜ್ಞಾನಿಗಳನ್ನ ಕಳಿಸ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ. ಏನ್ ಮಾಡ್ತೀರಿ? ಕೊಲ್ಲುವಿರಿ. ಕೆಲವರನ್ನ ಕೊಲ್ಲುತ್ತೀರಿ, ಶಿಲುಬೆಗೆ ಹಾಕ್ತೀರಿ. ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿನಿಂದ ಹೊರಗೆ ಅಟ್ಟಿಕೊಂಡು ಹೋಗ್ಬಿಡಿಸಿರಿ. ದಿಸ್ ಈಸ್ ದ ಮೆಸೇಜ್. ಯೇಸು ಸ್ವಾಮಿ ಹೇಳ್ತಕ್ಕಂಥ ಮಾತು.
ನೀವು ಸುವಾರ್ತೆ ಸೇವೆಗೋಸ್ಕರ ನಿಂತಿರುವಾಗ, ಪ್ರವಾದಿಗಳಾಗಿ ನಿಂತಿರುವಾಗ, ವಿಶ್ವಾಸಿಗಳಾಗಿ ನಿಂತಿರುವಾಗ ನಿಮಗೆ ಏನಾಗಲ್ಲ, ಸಮಾಧಾನ ಪ್ರೇಮ್ ಸಿಗ್ತದಂತ ತೆರೆಗೆ ತೆಗೆದಾಕಬೇಕು. ಪ್ರವಾದಿಗಳಿಗೆ ಹಿಂಸೆ ಆಗ್ತದೆ, ತೊಂದರೆಗಳಾಗ್ತದೆ, ಅನೇಕ ಸಮಸ್ಯೆಗಳಾಗ್ತದೆ. ಸತ್ಯವೇದದಲ್ಲಿ ನೋಡ್ತೇವೆ, ಅನೇಕರು ವಾಕ್ಯದಿಂದ ಅಂದ್ರೆ ಹಿಂಸೆಯಿಂದ ಕೊಲ್ಲಲ್ಪಟ್ಟಿದ್ದಾರೆ. ಎದರಿಂದ? ಬೈಬಲ್ ಸುಮ್ಮನೆ ಸಿಕ್ಕಿಲ್ಲ ನಮಗೆ, ಈ ಪುಸ್ತಕ ಸರಳ ಸಿಕ್ಕಿಲ್ಲ ನಮಗೆ. ನಾನು ಹೇಳ್ತೇನೆ ಎಷ್ಟು ಮಟ್ಟಿಗೆ ಇದನ್ನು ಭಯಂಕರವಾಗಿ ನಮ್ಗೆ ಸಿಕ್ಕಿದೆ ಅಂತ ನಿಮ್ಗೆ ತಿಳ್ಕೊಡ್ತೇನೆ. ಸ್ನಾನಿಕನ ಯೋಹಾನನು ಸತ್ಯ ಆಡೋದಕ್ಕೋಸ್ಕರ, ಏನಾಡೋದಕ್ಕೋಸ್ಕರ? ಸತ್ಯ ಆಡೋದಕ್ಕೋಸ್ಕರ ಅವನು ತಲೆ ಕಡಿದಾಗದು. ಯೇಸು ಕ್ರಿಸ್ತನು ಲೋಕಕ್ಕೆ ರಕ್ಷಕನಾಗಿ ಬಂದದಕ್ಕೋಸ್ಕರ ಆತನಿಗೆ ಸಿಲುಬೆಗೆ ಹಾಕಿದರು. ಸ್ಟಿಫೆನನು ಯಹೂದ್ಯರು ಇಸ್ರಾಯೇಲ್ ಮಾಡ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹೇಳೋದ್ರಿಂದ ಅವನು ಊರು ಹೊರಗೆ ತಕೊಂಡು ಹೋಗಿ ಕಲ್ಲೆಚ್ಚು ಹೊಡೆದು ಕೊಲೆ ಹಾಕಿದ್ರು ಅವನಿಗೆ. ಎಲ್ಲಾ ಶಿಷ್ಯರಿಗೆ ಒಂದಿಲ್ಲ ಒಂದು ರೀತಿ ಕೊಲೆ ಮಾಡಿದ್ದಾರೆ, ಎಕ್ಸೆಪ್ಟ್ ಒನ್ ಪರ್ಸನ್. ಈ ಪ್ರಕಟಣೆ ಪುಸ್ತಕ ಬರೆದಿರ್ತಕ್ಕಂಥ ಯೋಹಾನನ ಬಿಟ್ರೆ ಎಲ್ಲಾ ಶಿಷ್ಯರಿಗೆ ಕೊಲೆ ಮಾಡಿದ್ದಾರೆ. ಮಾರ್ಕ ಅಂತ ಒಬ್ಬ ವ್ಯಕ್ತಿ ಅಂದ್ರೆ ಶಿಷ್ಯರು, ಅವನಿಗೆ ಏನ್ ಮಾಡಿದ್ರೆ 2 ಕಾಲಿಗೆ ಹಗ್ಗ ಕಟ್ಟಿ, 2 ಹೋರಿಗಳಿಗೆ ನೊಗಕ್ಕೆ ಹಗ್ಗ ಕಟ್ಟಿ ಊರೆಲ್ಲ ತಿರುಗಿಸಿದ್ದಾರೆ. ಲಾಸ್ಟ್ಗೆ ಅವ್ರಿಗೆ ತಗೊಂಡು ಬಂದು ಒಂದು ರೂಮಲ್ಲಿ ಹಾಕ್ಬಿಡ್ತಾರೆ. ರೂಮಲ್ಲಿ ಹಾಕಿದಾಗ ಅವನು ಬೆಳಗ್ಗೆ ನೋಡ್ತಾರೆ, ಇನ್ನೂ ಸತ್ತಿರಲಿಲ್ಲ, ಹೊರಗಡೆ ಎಳ್ಕೊಂಡು ತಂದು ಮೇಲೆ ಎಣ್ಣೆ ಹಾಕಿ ಸುಟ್ಟಾಕ್ತಾರೆ ಅವನಿಗೆ. ಇದು ಈ ಮಾರ್ಕನ ಸತ್ತಿರ್ತಕ್ಕಂಥ ಪರಿಸ್ಥಿತಿ. ಯಾಕೋಬನನ್ನ ತಪ್ಪು ಮಾಹಿತಿಯಿಂದ ಅವನನ್ನು ಜೈಲಿಗೆ ಕಳಿಸ್ಕೊಟ್ಟು ಜೈಲಲ್ಲಿ ಅವನು ಇಡ್ತಾರೆ. ಜೈಲಲ್ಲಿ ಸುಮಾರು 63 ಜನಗಳಿಗೆ ಕನ್ವರ್ಟ್ ಮಾಡ್ತಾರೆ, 3 ಜೈಲುಗಳಿಗೆ ಕನ್ವರ್ಟ್ ಮಾಡ್ತಾರೆ. ಇದನ್ನು ಮಾಡಿದಾಗ ಯಾವ ಒಬ್ಬ ವ್ಯಕ್ತಿಗಳನ್ನ ಅವರ ಮೇಲೆ ಇನ್ನೂ ಒಂದು ತಪ್ಪು ಮಾಹಿತಿ ಕೊಟ್ಟು, ತಪ್ಪು ವಿಚಾರಗಳು ಕೊಟ್ಟು, ತಪ್ಪು ಸಾಕ್ಷಿಗಳು ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ತಲೆ ಕಡಿಲಿಕ್ಕೆ ಒಂದು ತೀರ್ಮಾನ ಮಾಡ್ತಾರೆ. ಅವನು ತಲೆ ಕಡ್ದಾಕ್ಬೇಕು ಅಂತ ತೀರ್ಮಾನ ಮಾಡಿದಾಗ ಒಬ್ಬ ಯಾರು ಸುಳ್ಳು ಸಾಕ್ಷಿ ಹೇಳಿದಾರೋ ಅವ್ರು ಓಡ್ ಬಂದಿರ್ತಾರೆ, ಇದು ತಪ್ಪು, ಇದು ನಾನು ಸುಳ್ಳು ಹೇಳಿದ್ದೇನೆ, ನನ್ಗೆ ಹಣ ಕೊಟ್ಟು ಸುಳ್ಳು ಹೇಳಿ ಕೇಳಿದಾರೆ ಅಂತ ಹೇಳಿದಾಗ ಅದು ಏನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಯಾಕೋಬನ ತಲೆನೂ ಕಡಿತಾರೆ ಮತ್ತು ಅದೇ ಕತ್ತಿಯಿಂದ ಸಾಕ್ಷಿ ಹೇಳಿರ್ತಕ್ಕಂಥ ವ್ಯಕ್ತಿಯನ್ನ ಕೊಲೆ ಮಾಡ್ತಾರೆ. ಪೇತ್ರನ ಕತೆ ತಮಗೆಲ್ಲ ಗೊತ್ತಿದೆ. ಪೇತ್ರನು ಸಿಲ್ವೆಗೆ ಹಾಕ್ತಕ್ಕಂಥ ಸಲ ಪೇತ್ರ ಹೇಳ್ತಾನೆ, ಯಾ ನಮ್ಗೆ ಸಿಲ್ವೆಗೆ ಹಾಕ್ಬೇಡ್ರಿ, ಹಾಗೆ ಆದ್ರೆ ಯೇಸು ಕ್ರಿಸ್ತನ ಹಾಗೆ ಮಾಡ್ಬೇಡ್ರಿ, ನನಗೆ ನನ್ನ ತಲೆಯನ್ನು ಕೆಳಗಡೆ ಮಾಡಿ ಕಾಲು ಮೇಲೆ ಮಾಡಿ ನನ್ನನ್ನ ಕೊಲ್ರಿ ಅಂತ ಮನವಿ ಮಾಡಿಕೊಂಡು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಸಿಲುಬೆಗೆ ಹಾಕೊಂಡು ಸಾಯ್ತಾರೆ. ಈ ಪುಸ್ತಕ ಯಾರು ಬರೆದರು? ಯಾವಾಗ ಬರೆದಿದ್ದಾರೆ ಈ ಪುಸ್ತಕ ಬರೆದು ನನಗಾಗಿ ಹೇಳಿದ್ದೇನೆ, ಈ ಪುಸ್ತಕ ಬರೆದಿದ್ದು ಗ್ರೀಕ್ ಭಾಷೆಯಲ್ಲಿ. ಯಾವ ಭಾಷೆಯಲ್ಲಿ? ಗ್ರೀಕ್ ಭಾಷೆಯಲ್ಲಿ. ಮತ್ತಿದು ಕ್ರಿಸ್ತ ಶಕ 97ರಿಂದ 100 ವರ್ಷ ಅವಧಿಯಲ್ಲಿ ಈ ಪುಸ್ತಕ ಬರೆಯಲ್ಪಟ್ಟಿದೆ. ಈ ಪುಸ್ತಕ ಬರೆದಿರ್ತಕ್ಕಂಥ ಯೇಸು ಸ್ವಾಮಿಯ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ಈ ಪುಸ್ತಕವನ್ನ ಬರೆದಿದ್ದಾರೆ. ನಾವು ಯಾಕೆ ಈ ಪುಸ್ತಕ ಓದಬೇಕು? ಏನು ಅಂತದೇನಿದೆ ಅಂತ ಈ ಪುಸ್ತಕ ಓದಲಿಕ್ಕೆ? ಬೈಬಲ್ ಹೇಳಿದ್ರೆ ಪ್ರಕಟಣೆ 1ನೇ ಸಂಧಿ 3ನೇ ವಚನದಲ್ಲಿ ಈ ಪ್ರವಾದನ ವಾಕ್ಯವನ್ನು ಓದುವವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು, ಅವು ನೆರವೇರುವ ಸಮಯ ಸಮೀಪವಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಉದ್ದೇಶ ಹೇಳಿಕ್ಕೆ ಇಷ್ಟಪಡ್ತೇನೆ, ಕ್ರೈಸ್ತರು ತಿಳ್ಕೊಳ್ಬೇಕಾಗಿದ್ದ ಬಹಳ ಪ್ರಾಮುಖ್ಯ ಸತ್ಯತೆ ಏನಂದ್ರೆ, ಇದು ನಾವು ಓದದೇ ಇಲ್ಲ, ನಾವು ಇದು ಕೇಳದೇ ಇಲ್ಲ, ನಮ್ಗೆ ಯಾಕೆ ನಡಿಲಕ್ಕಾಯ್ತದ? ಒಂದು ಊರಿಗೆ ಅಡ್ರೆಸ್ ತಗೊಂಡ್ರ ಹಾದಿ ಕೊಲೆ ಮನುಷ್ಯ ಹೋಗ್ತಾನೆ, ಹಾದಿ ಕೊಲೆ ಹೋಗ್ತಾನೆ. ಈಗ ಪರಿಸ್ಥಿತಿ ಆ ಮಟ್ಟಿಗೆ ಬಿಟ್ಟಿದೆ ಅಂತಂದ್ರೆ ಜನಗಳಿಗೆ ಓದ್ಲಿಕ್ಕೆ ಇಷ್ಟ ಇಲ್ಲ ಅಥವಾ ಅದನ್ನ ಕೇಳಲಿಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಸಲ್ಲಿಸ್ಬೇಕು. ನಾವು ಸುಮಾರು ಹೆಚ್ಚು ಕಡಿಮೆ 1 ತಿಂಗಳಿಂದ ಇದ್ರ ವಿಷಯ ತಿರುಗಾಡ್ತಾ ಇದ್ದೀವಿ. ನಾವು ದುಃಖದ ಸಂಗತಿ ಅಂದ್ರೆ ದೇವ್ರು ಬಿಡಿಸ್ಕೊಳಕ್ ಮಂದಿ ಓಡ್ತಾವ. ಏನ್ ಬಿಡಿಸ್ಕೊಳಕ? ದೇವ್ ಬಿಡಿಸ್ಕೊತಾರ, ಅದು ಚೆನ್ನಾಗ್ಬೇಕು, ಇದು ಚೆನ್ನಾಗ್. ಪ್ರಿಯರೇ, ನೀವು ದೇವ್ ಬಿಟ್ಟವರು ಬಿಡಿಸ್ಲಿಕ್ಕೆ ಹೋದವರು ಸಾಯ್ತಾರೆ, ಅವರು ಸಾಯಲ್ಲ ಅಂತ ಯಾವುದಿಲ್ಲ. ಆದ್ರೆ ಆತ್ಮರಕ್ಷಣೆ ಆದವರು ಸಾಯೋದಿಲ್ಲ. ಹಲ್ಲೆಲೂಯಾ. ಆತ್ಮರಕ್ಷಣೆ ಆದವರು ಸಾಯೋದಿಲ್ಲ. ಮುಂದಕ್ಕೆ ಅದಕ್ಕೋಸ್ಕರ ನೀವು ಈ ನೀತಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ ನಾವು ತೌಕ ಪಡ್ತಕ್ಕಂಥದ್ದು, ಸತ್ಯಕ್ಕೋಸ್ಕರ ತೌಕ ಪಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ.
ಈ ಒಂದು ಪುಸ್ತಕ ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತಾಡ್ತದೆ. ಯಾವ ವಿಷಯದಲ್ಲಿ? ಯೇಸು ಕ್ರಿಸ್ತನ ವಿಷಯ ಮಾತಾಡ್ತದೆ. ಸುವಾರ್ತೆ ಅನ್ನುವಾಗ ನಮಗೆಲ್ಲ ಗೊತ್ತಿದೆ, ಸುವಾರ್ತೆಯ 4 ಸುವಾರ್ತೆಗಳು, ಮತ್ತಾಯ, ಮಾರ್ಕ, ಲೂಕ, ಯೋಹಾನ 4 ಸುವಾರ್ತೆಗಳಿದೆ. ಈ 4 ಸುವಾರ್ತೆಗಳು ಆತನ ವಿಷಯದಲ್ಲಿ, ಅಂದ್ರೆ ಆತನ ಜನನ ವಿಷಯದಲ್ಲಾಗಲಿ, ಆತನ ಸುವಾರ್ತೆ ಸೇವೆ ವಿಷಯದಲ್ಲಾಗಲಿ, ಆತನ ಮರಣದ ವಿಷಯದಲ್ಲಾಗಲಿ, ಆತನ ಪುನರುತ್ಥಾನದ ವಿಷಯದಲ್ಲಾಗಲಿ, ಆತನು ಯಾವಾಗ ಬರ್ತಾನೆ ಮತ್ತು ಈಗ ಆತನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಮತ್ತು ಯೇಸು ಇದೆಂಬುದಾಗಿ ನಮಗೆ ಸ್ಪಷ್ಟಪಡಿಸ್ತದೆ. ಮತ್ತು ಯೇಸು ಬಂದಾಗ ಏನಾಗ್ತದೆ ಎಂಬುದಾಗಿ ಇದೇ ವಿಷಯದಲ್ಲಿ ನಮ್ಮ ಸುವಾರ್ತೆ ಸ್ಪಷ್ಟಪಡಿಸ್ತದೆ. ಈ ಪ್ರಕಟಣೆ ಪುಸ್ತಕ ಬರೆದಿರ್ತಕ್ಕಂಥ ಯೋಹಾನನು ನೋಡಿ, ಮೊಟ್ಟ ಮೊದಲು ಮನುಷ್ಯ ಭೇಟಿಯಾದಾಗ ಎಷ್ಟು ಅಂದ್ರೆ ನಮ್ಗೆ ಒಬ್ರಿಗೆ ನೋಡ್ಬೇಕಂತ ಅದಾಗಿ ಒಂದು ವಿಶೇಷವಾದ ಅದ್ಭುತ ನೋಡಿದಾಗ ಅಲ್ಲಿ ಏನೋ ಒಂದು ಕಾಣಿಸ್ತದೆ. ಇಲ್ಲಿ ಸ್ನಾನಿಕನಾದ ಯೋಹಾನನಿಗೂ ಮತ್ತು ಯೇಸು ಸ್ವಾಮಿಗೂ ಮೊಟ್ಟ ಮೊದಲು ಸಿಕ್ಕಿದೆ ಎಲ್ಲಂದ್ರೆ ಯೆಹೂದನ ಹೊಳಿ ಹತ್ರ. ಯೆಹೂದನ ಹೊಳಿಯಲ್ಲಿ ಎಲ್ಲರೂ ದೀಕ್ಷಾನ ತೆಗೆದುಕೊಂಡು ಹೋಗ್ತಾ ಇದ್ರು. ಇವ ಸುಮಾರು ಯೋಹಾನನು ಸಣ್ಣ ಹುಡುಗ, ಸುಮಾರು ಒಂದು 16-17 ವರ್ಷದ ವಯಸ್ಸಿತ್ತು ಅವನಿಗೆ. ಆ ಟೈಮ್ನಲ್ಲಿ ಅವನು ಅಲ್ಲಿ ಕೂತು ಅಲ್ಲಿ ದೀಕ್ಷಾನ ತಗೊಳ್ತಕ್ಕಂಥ ಘಟನೆ ನೋಡ್ತಾ ಇದ್ದ. ಅವನು ಯೇಸು ಸ್ವಾಮಿ ಬರ್ತಾ ಇದ್ದ ಅವನ ಕಡೆಯಿಂದ. ಆಗ ಸ್ನಾನಿಕನಾದ ಯೋಹಾನ ಒಂದು ಮಾತು ಹೇಳ್ತಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಕ ಮಾಡಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡ್ತಕ್ಕಂಥ ಕುರಿ ಬರ್ತಾ ಇದೆ ಅಂತ ಹೇಳಿದಾಗ ಏನೋ ಒಂದು ಪವಿತ್ರಾತ್ಮನ ಒಂದು ಮಾತು ಬಂದಾಗ ಅಲ್ಲಿರ್ತಕ್ಕಂಥ ಜನಗಳ ಹೃದಯಗಳಿಗೆಲ್ಲ ಒಂಥರ ವಿಶೇಷವಾಗಿರ್ತಕ್ಕಂಥ ಹರ್ಷದ ತುಂಬಿರ್ತಕ್ಕಂಥದ್ದು. ಅದರಲ್ಲಿ ಯೇಸು ಸ್ವಾಮಿ ಹಂಗೆ ನಡ್ಕೊಂಡು ಬಂದು ನೀರಲ್ಲಿ ನಿಂತ್ಕೊಂಡು ಯೋಹಾನನು ಮತ್ತು ಯೇಸು ಸ್ವಾಮಿ ಇಬ್ಬರು ಮಾತಾಡ್ತಕ್ಕಂಥ ದೃಶ್ಯ ನೋಡ್ತಾರೆ. ಎಲ್ಲ ನೋಡ್ತಾರೆ. ಅದರಲ್ಲಿ ವಿಶೇಷವಾಗಿ ಯೋಹಾನ್ ನೋಡ್ತಾರೆ. ಆಮೇಲೆ ಒಂದು ಮಾತು ಬರ್ತದೆ ಆಕಾಶದಿಂದ, ಏನಂದ್ರೆ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನೇನ್ ಮಾಡಿದ್ದೇನೆ ಮೆಚ್ಚಿದ್ದೇನೆ ಅಂತಕ್ಕಂಥ ಆಕಾಶವಾಣಿ ಆದ ತಕ್ಷಣ ಐ ಟೆಲ್ ಯು, ಸ್ನಾನಿಕನಾದ ಯೋಹಾನ್ ಎದೆ ಸಂಪೂರ್ಣ ಕರ ಹೋಗ್ತದೆ. ಒಂದೇ ಒಂದು ವರ್ಡ್, ಬಿಹೋಲ್ಡ್ ದಿ ಲ್ಯಾಂಬ್ ಆಫ್ ಗಾಡ್. ಈಗ ಅಲ್ಲಿ ಗುರಿ ಆಗಿರ್ತಕ್ಕಂಥವನು ಬರ್ತಾ ಇದ್ದಾನೆ ಅಂತಕ್ಕಂಥ ಶಬ್ದವನ್ನ ಕೇಳಿ, ಈತನೇ ಪ್ರಿಯನಾಗಿರ್ತಕ್ಕಂಥ ನನ್ನ ಮಗನು, ಈತನ ಮೆಚ್ಚಿದೇನೆ ಅಂತಕ್ಕಂಥ ಮಾತನ್ನು ಕೇಳಿದಾಗ ಅವನು ಸಂಪೂರ್ಣ ಹೃದಯ ಒಳಗಾಗಿ ಯೇಸು ಸ್ವಾಮಿ ಹಿಂಬಾಲಕನಾದನು. ಪ್ರಿಯ, ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಯೋಹಾನನಿಗೆ ಹಿಂಸೆ ಯಾಕೆ ಕೊಟ್ಟರು ಅಂತ. ಈ ಪ್ರಕಟಣೆ ಪುಸ್ತಕ ಬರೆದಿರ್ತಕ್ಕಂಥ ಯೋಹಾನನಿಗೆ ಹಿಂಸೆ ಕೊಟ್ಟಿರ್ತಕ್ಕಂಥ ಕಾರಣ ಏನು ಅಂತ. ಮೊದಲನೇ ಕಾರಣ ಹೇಳ್ತದೆ, ಈತನು ಯೇಸು ಸ್ವಾಮಿ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಪ್ರಕಟ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ವಿಷಯ ಪ್ರಕಟ ಮಾಡೋ ತಪ್ಪೇನಿದೆ? ಆದ್ರೆ ಆಗಿನ ಜನ ಯೇಸು ಸ್ವಾಮಿ ವಿಷಯ ಏನ್ ತಿಳ್ಕೊಂಡಿದ್ರೆ, ಯೇಸು ಸ್ವಾಮಿ ಒಬ್ಬ ಮನುಷ್ಯ, ಇವ್ರು ದೇವರಲ್ಲ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವನನ್ನ ದೇವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಯೆಹೋವ ದೇವರ ಸ್ಥಳದಲ್ಲಿ ಯೇಸು ಸ್ವಾಮಿ ನಿಲ್ಲಿಸ್ತಾ ಇದ್ದಾರೆ ಎಂಬುದಾಗಿ ಜನ ತಿಳ್ಕೊಂಡು ಸಿಟ್ಟಿನಿಂದ ಯಾರ್ಯಾರು ಯೇಸು ಸ್ವಾಮಿ ವಿಷಯದಲ್ಲಿ ಮಾತಾಡ್ತಾರೋ ಅವರಿಗೆ ಹಿಂಸೆ ಕೊಡ್ತಾ ಇದ್ರು. ಹಾಗೆ ಈ ಯೋಹಾನ ಸಹ ಯೇಸು ಸ್ವಾಮಿ ಶಿಷ್ಯನಾಗಿರ್ತಕ್ಕಂಥ ಯೋಹಾನ ಸಹ ಯೇಸು ಕ್ರಿಸ್ತನ ವಿಷಯ ಹೇಳುವಾಗ ಅವನಿಗೆ ಹಿಂಸೆ ಕೊಟ್ಟರು. ಅವನಿಗೆ ಕೊಲ್ಲಲಿಕ್ಕೆ ಅವನ ಊಟದಲ್ಲಿ ವಿಷ ಹಾಕಿದ್ರು. ಊಟ ತಿಂದ ಅವನು ಸಾಯಲಿಲ್ಲ. ಊಟ ತಿಂದ ಅಲ್ಲಿ ಸಾಯಲಿಲ್ಲ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಹಿಂಗಂತ ಸಾಯ್ಲತ್ತಿಲ್ಲ ಅಂತ ಹೇಳಿ ಅವನಿಗೊಂದು ಕೋಣೆದ ರೂಮ್ನ ತಗೊಂಡು ಹೋಗಿ ರೂಮಿಗೆ ತುಂಬಾ ನಾಗರ ಹೋಗ್ಬಿಡ್ತಾವ. ರೂಮಿಗೆ ತುಂಬಾ ನಾಗರ ಹೋಗ್ಬಿಟ್ಟು ಒಂದು ನಾಗರ ಕಚ್ಚೋದಿಲ್ಲ. ಬೆಳಗ್ಗೆ ಎದ್ದು ನೋಡ್ತಾನೆ, ಅವನು ಜೀವಂತವಾಗಿದ್ದಾನೆ. ಅಯ್ಯೋ, ಇದು ಯಾಕೋ ಇವನು ವಿಚಿತ್ರ ಮನುಷ್ಯ, ಇವನಿಗೆ ಹೀಗ ಸಾಯ ನೋಡ್ತಾನೆ ಅಂತ ಹೇಳಿ ಇವನಿಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಬೆಲ್ಲದ ಕಡಾಯಿ ತಕೊಂಡು ಬೆಲ್ಲದ ಕಡಾಯಿದಾಗ ಫುಲ್ ಎಣ್ಣೆ ತುಂಬಿಸಿ ಆ ಕುದಿತಕ್ಕಂಥ ಎಣ್ಣೆಯಲ್ಲಿ ಅವನನ್ನು ಹಾಕ್ಬಿಡ್ತಾರೆ. ಬೇರೆ ಆ ಎಣ್ಣೆಯಲ್ಲಿ ಹಾಕಿದ್ರು ಸಹ ಅವನು ಸಾಯಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಒಂದು ಕಷ್ಟಪಟ್ಟು ಹಿಂಸೆ ಕೊಟ್ಟು ಶೋಧನೆಗೊಳಗಾಗಿ ತೊಂದರೆಗೊಳಗಾಗಿದ್ರು ಸಹ ಅವ್ರೇನ್ ಮಾಡಿದ್ರೆ ದೇವರಿಗೆ ವಿಶ್ವಾಸಿಯಾಗಿ ನಂಬಿಕೆಯಾಗಿ ನಿಂತುಕೊಂಡಿದ್ದಾನೆ. ಈಗ ಒಂದು ವಯಸ್ಸು ಎಷ್ಟಿತ್ತು ಗೊತ್ತಾ? ಈ ಸಮಯದಲ್ಲಿ ಸುಮಾರು 84 ವರ್ಷ ವಯಸ್ಸಿತ್ತು. ಈಗ ನಾವೇನ್ ಮಾಡ್ತೀವಿ ಗೊತ್ತಲ್ಲ, 60-70 ವರ್ಷಗಳ ಐದು ನಮ್ದು ಕತ್ತಿ ಮುಗಿದಾಗ ಅಂತೇಳಿ ಎಲ್ಲ ಕೈಕಾಲು ಬಡಿಸ್ಕೊಂಡು ಮನೆಗೆ ಕೊಡ್ತೀವಿ ನಾವು. At the age of 85
ಈ ಸ್ಟುಡ್ ಫಾರ್ ಗಾಡ್. ದೇವರಿಗೆ ಸಾಕ್ಷಿಯಾಗಿದೆ. ಇವತ್ತು ಇಲ್ಲಿ ಕುಳಿತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ, ಎಸ್ಪೆಷಲಿ ದ ರಿಟೈರೀಸ್, ನಿವೃತ್ತ ಹೊಂದಿರತಕ್ಕಂಥ ಹೆಣ್ಮಕ್ಳು ಇರ್ಬೋದು ಅಥವಾ ಗಂಡಸ ಮಕ್ಕಳು ಇರ್ಬೋದು, ನಿಮ್ಮೆಲ್ಲರಿಗೆ ಒಂದು ಎಚ್ಚರಿಕೆ ಮಾತು ಹೇಳ್ತೇನೆ. ಯಾವಾಗ ಯೇಸು ಸ್ವಾಮಿ ಶಿಷ್ಯರು 84ನೇ ವರ್ಷದಲ್ಲಿ ಸಹ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಂತಿರುವಾಗ ನಾವು ಏನ್ ಮಾಡ್ತಾ ಇದ್ದೇವೆ? ನಮ್ಮ ಕೆಲಸ ಏನ್ ಮಾಡ್ತಾ ಇದ್ದೇವೆ? ನನಗೆ ರಿಟೈರ್ಡ್ ಆಗಿದೆ, ನನಗೆ ಒಂದು ಕೆಲಸ ಸಂಬಳ ಬರ್ತದೆ, ಏನೋ ರಿಟೈರ್ಮೆಂಟ್ ಬಂದಿರ್ತಕ್ಕಂಥ ರೊಕ್ಕ ತಗೋಬೇಕು, ನಾನು ಹೆಂಡತಿ ಕೊಡಬೇಕು, ನನ್ನ ಮಕ್ಕಳಿಗೆ ಕೊಡಬೇಕು, ನಂದು ಕಷ್ಟ ಸುಖ ನೋಡ್ಕೋಬೇಕು, ನಾನು ಸಂತೋಷಗಿರ್ಬೇಕಂತ ಕೈಕಾಲು ಕೊಟ್ಟು ಎಣಿಸ್ಕೊಂಡು ಮನೆ ಕೂತಿದ್ವಿ ನಾವು. ಅದಕ್ಕೋಸ್ಕರ ನಿಮ್ಗೆ ರಿಟೈರ್ಮೆಂಟ್ ಕೊಟ್ಟಿಲ್ಲ ಪ್ರಿಯರೇ. ದೇವರು ನಿಮ್ಗೆ ರಿಟೈರ್ಮೆಂಟ್ ಕೊಟ್ಟು ಆಯುಷ್ಯ ಕೊಟ್ಟರ ಉದ್ದೇಶದಲ್ಲಿ ಸುವಾರ್ಥ ಸಾಯೋದಕ್ಕೋಸ್ಕರ. ಹಲ್ಲೆಲೂಯಾ. ಮನೆ ಮಕ್ಕಳಕ್ಕಲ್ಲ ಪ್ರಿಯರೇ, ಮನೆ ಮಕ್ಕಳಕ್ಕಲ್ಲ. ಅಫ್ಕೋರ್ಸ್ ನೀವು 60 ವರ್ಷಗಳ ಕಾಲ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ದುಡಿದಿರ್ಬೇಕು. 60 ವರ್ಷಗಳ ಕಾಲ ನೀವು ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ದುಡಿದಿರ್ಬೇಕು. ಆದ್ರೆ ಪ್ರಿಯರಿಗೆ ಗೊತ್ತಿಸ ಹೇಳ್ತೇನೆ, ನಿಮಿಷಗಳು ಬರೋದು ಒಳ್ಳೆಯದು. ಇವರಿಗೆ 84ನೇ ವರ್ಷದಲ್ಲಿ ಆ ಒಬ್ಬ ರಾಜ, ಅವರ ಹೆಸರು ಡೊಮಿಷಿಯನ್ ಅಂತಕ್ಕಂಥ ಒಬ್ಬ ರಾಜ. ಅವೇನ್ ಮಾಡ್ತಾನೆ, ಇವನಿಗೆ ಹಾವುಗಳು ಹಾಕಿದ್ವಿ ಸತ್ತೋಗ್ರು ಹೊಂಟಿವ, ಎಣ್ಣೆ ಹಾಕಿದ್ವಿ ಸಾಯಲ್ ಹೊಂಟಿವ, ಊಟದಾಗ ಔಷಧ ಹಾಕಿದ್ವಿ ಸಾಯಲ್ ಹೊಂಟಿವ ಅಂತೇಳಿ ಇವನಿಗೊಂದು ದ್ವೀಪಕ್ಕೆ ಅಂದ್ರೆ ಪನಿಷ್ಮೆಂಟ್ ಪ್ಲೇಸ್ ಆಗಿ ಕಳಿಸ್ಬಿಡ್ತಾರೆ. ಆ ದ್ವೀಪ ಎಷ್ಟಿತ್ತು ಅಂದ್ರೆ 8 ಮೈಲಿ ಉದ್ದ ಇತ್ತು. ಎಷ್ಟು ಮೈಲಿ? 8 ಮೈಲಿ ಉದ್ದ ಇತ್ತು, 2 ಮೈಲಿ ಅಗಲ. ಇಂಥ ಒಂದು ಸಣ್ಣ ಒಂದು ದ್ವೀಪದಲ್ಲಿ ಒಂದು ಲೈಟ್ ಇಲ್ಲ, ಒಂದು ಬೆಳಕಿಲ್ಲ, ಏನಿಲ್ಲ, ಏನು ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಇವ ಹೀಗಾರ ಅಲ್ಲೆಲ್ಲ ಸತ್ತೋಗ್ಲಿ ಅಂತ ಅಲ್ಲಿ ಬಿಟ್ಕೊಡ್ತಾನೆ. ಅಲ್ಲಿ ಬಿಟ್ಟಾಗ ಅಲ್ಲಿ ಇವನಿಗೆ ಪ್ರಕಟಣೆ ಪುಸ್ತಕದ ದರ್ಶನವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕದ ಗುಡಿಲಿ ಬೇಡ, ಈ ಪಾದ್ರಿ ಬೇಡ, ಏನ್ ಮಾಡ್ತೀವಿ? ದೂರ ಹೋಗ್ತೇವೆ. ಇವತ್ತು ಕ್ರೈಸ್ತರಿಗೆ ನಾನು ಒಂದು ಎಚ್ಚರಿಕೆ ಮಾತು ಹೇಳ್ತೇನೆ ಬೇರೆ, ಕಷ್ಟಗಳು ನಿಮ್ ಒಳ್ಳೇದಕ್ಕೋಸ್ಕರ ಬರ್ತವೆ. ಹಲ್ಲೆಲೂಯಾ. ಕಷ್ಟಗಳು ಒಳ್ಳೇದಕ್ಕೋಸ್ಕರವೇ. ಬೈಬಲ್ ವಾಕ್ಯ ಬಹಳ ಸ್ಪಷ್ಟವಾಗ್ತದೆ. ಯಾವಾಗಲೂ ಪತ್ಮೋಸ್ ದ್ವೀಪಕ್ಕೆ ಹೋಗದೇ ಇದ್ರೆ ನಮಗೆ ಪ್ರಕಟಣೆ ಪುಸ್ತಕ ಸಿಗ್ತಿದ್ರೆ ಇಸ್ರಾಯೇಲ್ ಐಗುಪ್ತ ದೇಶ ಜನಗಳಿಗೆ ಆಶೀರ್ವಾದ ಸಿಗ್ತಿರಲಿಲ್ಲ. ದಾನಿಯೇಲನು ಸಿಂಹದ ಗವಿಯಲ್ಲಿ ಹೋಗದಿದ್ರೆ ದೇವರು ಯಾವ ರೀತಿ ಕಾಪಾಡ್ತೇನೆ ಎಂಬುದಾಗಿ ಪ್ರಪಂಚಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಬೆಂಕಿಯಲ್ಲಿ ಹಾಕಿದಾಗ ಯೇಸು ಸ್ವಾಮಿ ಪರಲೋಕದಿಂದ ಖುದ್ದು ಬಂದು ಆ ಬೆಂಕಿಯಲ್ಲಿ ನಿಂತ್ಕೊಂಡು ರಕ್ಷಿಸಿದ ಒಂದು ಉದಾಹರಣೆ ನಾವು ಸತ್ಯದಲ್ಲಿ ನೋಡ್ತೇವೆ. ಭಯಂಕರವಾದ ಪರಿಸ್ಥಿತಿ ಅಲ್ಲಿ ದೇವರಿದ್ದಾನೆ ಎಂಬುದಾಗಿ. ರೋಮ್ ರಾಜ್ಯದಲ್ಲಿ ಮಾರ್ಟಿನ್ ಲೂಥರ್ ರೋಮನ್ ಕ್ಯಾಥಲಿಕ್ ಸಭೆಗೆ ವಿರುದ್ಧವಾಗಿ ನಿಂತ್ಕೊಳ್ಳದೇ ಇದ್ದರೆ ಇವತ್ತು ನಾವು ಈ ರೀತಿಯಾಗಿ ಕೂತು ನಾವು ಪ್ರೊಟೆಸ್ಟೆಂಟ್ ಆಗಿ ಸೇವೆ ಮಾಡ್ತಿರ್ಲಿಲ್ಲ, ಬೈಬಲ್ ಓದ್ತಿರ್ಲಿಲ್ಲ, ನಮಗೆ ಬೈಬಲ್ ಸಿಗ್ತಿರ್ಲಿಲ್ಲ. ಈಗ ದೇವರು ನಮ್ಮ ಕೈ ಬೈಬಲ್ ಕೊಟ್ಟಿದ್ದಾನೆ, ಸ್ವತಂತ್ರವಾಗಿ ಆರಾಧನೆ ಮಾಡ್ತಾ ಇದ್ದೇವೆ, ಸತ್ಯದ ಮಾರ್ಗ ನಡೀತಾ ಇದೆ. ದಟ್ ಇಸ್ ಬಿಕಾಸ್ ಆಫ್ ಮಾರ್ಟಿನ್ ಲೂಥರ್. ಬೈಬಲ್ ಒಂದು ಮಾತು ಹೇಳ್ತದೆ, ಬಹಳ ಹೆಣ್ಮಕ್ಳೆಲ್ಲ ಇದ್ದೀರಿ ಮತ್ತು ಗಂಡಸು ಮಕ್ಕಳು ಇದ್ದೀರಿ, ನಿಮಗೆಲ್ಲ ಒಂದು ಮಾತು ಹೇಳ್ತದೆ. ಇಬ್ರಿಯ 12:8 ವರ್ಷದಲ್ಲಿ ಕ್ರೈಸ್ತರಿಗೆ ಕಷ್ಟ ಬರಲ್ಲ ಅಂತ ದಯಮಾಡಿ ತಿಳ್ಕೊಳ್ಬೇಡ್ರಿ. ಕಷ್ಟ ಬಂದೇ ಬರ್ತದೆ, ಸಮಸ್ಯೆಗಳು ಬಂದೇ ಬರ್ತದೆ. ಅದು ಆರೋಗ್ಯ ದೃಷ್ಟಿಯಿಂದ ಬರ್ಬೋದು, ಹಣಕಾಸಿನ ವಿಷಯದಲ್ಲಿ ಬರ್ಬೋದು, ಕುಟುಂಬದಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ಯಾವುದೋ ರೀತಿಯ ಸಮಸ್ಯೆ ಬರ್ಬೋದು. ಇದು ಯಾಕೆ ಬರ್ತದೆ? ನಮ್ಗೆ ಯಾಕೆ ಬರ್ತದೆ? ನಾವು ಜಪ ಮಾಡೋರಿಗಂತ, ಜಪ ಮಾಡೋರಿಗೆ ಬರ್ತದೆ. ಅಲ್ಲದೀಗ ಬೈಬಲ್ ಒಂದು ಮಾತಾಡಿದ ಇಬ್ರಿಯ 12:8 ವರ್ಷದಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಹಾದರದಿಂದ ಹುಟ್ಟಿದವರೇ ಹೊರತು ನೀವೇನಲ್ಲ. ಏನ್ರಿ ಮಾತು? ನಿಮಗಿನ ಕಷ್ಟಗಳು ಬಂದಿಲ್ಲ ಯೇಸು ಸ್ವಾಮಿ ನಿಮಿತ್ತವಾಗಿದ್ರೆ ನೀವು ಹಾದರ ಹುಟ್ಟಿದವರಂತ. ಕಷ್ಟಗಳು ಬರಲೇಬೇಕು, ಸಮಸ್ಯೆ ಬರಲೇಬೇಕು.
ಕ್ರಿಸ್ತನಿಗೆ ನಿಮ್ಗೆ ಹಿಂಸೆ ಆಗಲೇಬೇಕು, ಹಾಗೆ ನಿಮಗೆ ದೇವ್ರ ಮಕ್ಕಳು ಅಂತ ದೇವರು ಕರೀತಾರೆ. ಬೈಬಲ್ನಲ್ಲಿ ಬಹಳ ಸತ್ಯ ಇದೆ. ಪ್ರಕಟಣೆ ಪುಸ್ತಕ ನಾವು ಯಾಕೆ ಓದಬೇಕು? ಇದರ ಉದ್ದೇಶ ಏನಿದೆ? ದ ಪರ್ಪಸ್ ಆಫ್ ರೀಡಿಂಗ್. ಅನೇಕರು ಈ ಪುಸ್ತಕವನ್ನ ಪ್ರಯತ್ನ ಮಾಡಿದ್ರೆ ಓದಲಿಕ್ಕೋಸ್ಕರ. ಇದು ಪ್ರವಾದನೆ ಭಾಷೆಯಲ್ಲಿರೋದ್ರಿಂದ ಇದು ಓದಲಿಕ್ಕೆ ಆಗಲಿಲ್ಲ, ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಪ್ರವಾದನೆ ಭಾಷೆಯಲ್ಲಿ ಈಗಾಗಲೇ ಗೊತ್ತಾಗಲಿಲ್ಲ, ತಿಳಿಸ್ತಾ ಇದ್ದೇನೆ. ಯಾವ ಭಾಷೆಯಲ್ಲಿ ಪ್ರವಾದನೆ? ಮೃಗಗಳಿದೆ, ಕದು ಇದೆ, ತೋರಿಸ್ತೇನೆ. ಇನ್ನು ಅನೇಕ ವಿಷಯಗಳಿದೆ. ಅದಕ್ಕಾಗಿ ಜನಗಳಿಗೆ ಓದಲಿಕ್ಕೆ ಆಗ್ತಾ ಇಲ್ಲ. ಜನರಿಗೆ ಓದಿದ್ರು ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ತಿಳ್ಕೊಂಡಿದ್ದು ಓದೋದಿಲ್ಲ. ಓದಿದ್ರೆ ಏನಾಗುತ್ತಿದ್ದು ಅರ್ಥ ಆಗಲ್ಲ ಅಂತ ಅದಕ್ಕೆ ಓದಿದಿಲ್ಲ. ಮತ್ತು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನ್ ತಪ್ಪು ಕಲ್ಪನೆ ಇದೆ ಅಂತಂದ್ರೆ, ಇದು ಓದಿದರಿಗೆ ಭಯ ಆಗ್ತದೆ, ಅಂಜಿಕೆ ಇದ್ದಾವಂತ.